ಎಸ್ ದಾಖಲೆಯ ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಸಿದ್ಧವಾಗಿದ್ದಾರೆ. ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಬಜೆಟ್ ನ ಹೈಲೈಟ್ಸ್ಗಳು ಏನಿರಬಹುದು, ಬಜೆಟ್ ನ ಮೇಲೆ ಎಷ್ಟೆಲ್ಲ ನಿರೀಕ್ಷೆಗಳಿದೆ, ಇದೆಲ್ಲದರ ಬಗ್ಗೆ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ನಮ್ಮ ಜೊತೆಗೆ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಬಜೆಟ್ ಅಂತ ಬಂದ ತಕ್ಷಣ ಬಹಳಷ್ಟು ನಿರೀಕ್ಷೆಗಳಿರುತ್ತೆ. ಕುತೂಹಲ ಅನ್ನೋದಕ್ಕಿಂತ ನಿರೀಕ್ಷೆಗಳಿರುತ್ತೆ. ಶ್ರಮಿಕ ವರ್ಗಕ್ಕೆ ನಿರೀಕ್ಷೆ ಇರುತ್ತೆ, ಮಹಿಳೆಯರಿಗೆ ನಿರೀಕ್ಷೆ ಇರುತ್ತೆ. ಸೊ ಏನಾದ್ರೂ ಕೊಡ್ತಾರಾ, ಏನ್ ಸಿಗಬಹುದು, ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನಗೊಳ್ತಾ ಇಲ್ಲ, ಸರಿಯಾಗಿ ಗೃಹಲಕ್ಷ್ಮಿ ಹಣ ತಲುಪ್ತಾ ಇಲ್ಲ, ಇದೆಲ್ಲದರ ಸಮಸ್ಯೆಗಳಿದೆ. ಜೊತೆಗೆ ಅಭಿವೃದ್ಧಿಗೆ ಹಣವನ್ನ ಎತ್ತಿಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಸೊ ಏನ್ ಹೇಳ್ತೀರಿ ಸರ್ ನಿಮ್ಮ ಮೊದಲ ಪ್ರತಿಕ್ರಿಯೆ ವಿಚಾರವಾಗಿ? ಸಿಂಧೂರ, ನೀವು ಹೇಳ್ದಂಗೆ ಶುಭ ಶುಕ್ರವಾರ ಆಗಲಿ ಅಂತ ಆಶಿಸ್ತಾ ನಾವು ಶುಭ ಶುಕ್ರವಾರ ಆಗಬಹುದು ಅನ್ನುವ ನಿರೀಕ್ಷೆಯಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ, ಬಜೆಟ್ ಡಿಸ್ಕಷನ್. ಫಸ್ಟ್ ಆಫ್ ಆಲ್ ಸಿದ್ದರಾಮಯ್ಯನವರ ವಿಷಯಕ್ಕೆ ಬಂದಾಗ, ಆ್ಯಸ್ ಎ ಅಡ್ವೊಕೇಟ್ ಟರ್ನ್ ಇಂಟು ಎ ಪಾಲಿಟಿಷಿಯನ್, ಅಡ್ವೊಕೇಟ್ ಆಗಿದ್ದವರು ಪಾಲಿಟಿಷಿಯನ್ ಆಗಿ ಬಂದು 16ನೇ ಬಜೆಟನ್ನು ಮಂಡಿಸ್ತಾ ಇರೋದು ಒಂದು ದಾಖಲೆಯ ಬಜೆಟ್ ಅಂತ ನಾವು ಹೇಳ್ತಾ ಇರ್ತೀವಿ. ಕರ್ನಾಟಕದಲ್ಲಿ ಇಷ್ಟರವರೆಗೆ ಇಷ್ಟು ಬಜೆಟನ್ನು ಯಾರೂ ಮಂಡಿಸಿಲ್ಲ. ಫೈನಾನ್ಸ್ ಮಿನಿಸ್ಟರ್ ಆಗಿ, ತದನಂತರ ಚೀಫ್ ಮಿನಿಸ್ಟರ್ ಆಗಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ 16ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಫೈನಾನ್ಷಿಯಲ್ ಡಿಸಿಪ್ಲೀನ್, ನಾವು ಫೈನಾನ್ಷಿಯಲ್ ಡಿಸಿಪ್ಲೀನ್ ಬಗ್ಗೆ ಮಾತಾಡಿದಾಗ ಎವ್ರಿ ಟೈಮ್ ಎಷ್ಟು ವರ್ಷದಲ್ಲಿ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದಾರೋ ಅಷ್ಟೆಲ್ಲ ಆ 15 ಬಜೆಟಲ್ಲೂ ಕೂಡ ನಾವು ಫೈನಾನ್ಷಿಯಲ್ ಡಿಸಿಪ್ಲೀನ್ ಅವರು ಸಿದ್ದರಾಮಯ್ಯನವರನ್ನು ಮೆಚ್ಚುವಂಥದ್ದು ಎಲ್ಲರೂ ಮೆಚ್ಚುತ್ತಾರೆ. ಈವನ್ ವಿರೋಧ ಪಕ್ಷದವರು ಕೂಡ ಏನೇ ಟೀಕೆ ಟಿಪ್ಪಣಿಗಳನ್ನು ಮಾಡಲಿ, ಫೈನಾನ್ಷಿಯಲ್ ಡಿಸಿಪ್ಲೀನ್ ಅಂತ ಬಂದಾಗ ಸಿದ್ದರಾಮಯ್ಯನವರನ್ನು ಮೆಚ್ಚುತ್ತಾರೆ. ಇವತ್ತಿನ ಬಜೆಟ್ 16ನೇ ಬಜೆಟ್ ಏನು ಮಂಡಿಸ್ತಾ ಇದ್ದಾರೆ ಅಂದರೆ, ಇದರಲ್ಲಿ ಕೆಲವು ಕುತೂಹಲಗಳು, ಕೆಲವು ನಿರೀಕ್ಷೆಗಳು, ಕೆಲವು ಏನಾಗಬಹುದು ಅನ್ನುವ ಕೌತುಕನು ನಮ್ಮೆಲ್ಲರಲ್ಲಿದೆ. ನಂಬರ್ 1, ಲಿಟಲ್ ಬಿಟ್ ಚೇಂಜಸ್. ಸಿದ್ದರಾಮಯ್ಯನವರು ಮೂಢನಂಬಿಕೆಗೆ ವಿರುದ್ಧವಾದವರು, ಅಥವಾ ಕೆಲವು ಧರ್ಮಗಳನ್ನು ಅವರು ನಂಬಲ್ಲ. ನಿಮಗೆ ಗೊತ್ತಿದೆ, ಧರ್ಮಸ್ಥಳಕ್ಕೆ ಅವರು ಮೀನು ತಿಂದು ಹೋದರು ಅನ್ನುವ ಒಂದು ಟೀಕೆ ಟಿಪ್ಪಣಿಗಳಾಗಿತ್ತು. ಎಲ್ಲ ಆದ್ರೂ ಕೂಡ ಸಿದ್ದರಾಮಯ್ಯನವರು ಎಲ್ಲೋ ಈಗ ಬದಲಾಗಿದ್ದಾರೆ ಅನ್ನೋದಕ್ಕೆ ಉದಾಹರಣೆಗಳು ಅವರ ಚಾಮುಂಡಿ ಟೆಂಪಲ್ ವಿಸಿಟ್ಗಳು, ದೇವಸ್ಥಾನಗಳ ವಿಸಿಟ್ಗಳು, ಅವರು ಹಾಕ್ತಾ ಇರುವ ಕುಂಕುಮ ಇಡ್ತಾ ಇರಲಿಲ್ಲ, ಈಗ ಇಡ್ತಾ ಇದ್ರು ಅಂತ ಹೇಳೋದಕ್ಕೆ ಪುಷ್ಟಿಯಾಗಿ ಇವತ್ತು ನಮಗೆಲ್ಲರಿಗೆ ಅದು ಮೂಢನಂಬಿಕೆನೋ ನಂಬಿಕೆನೋ ಡಿಫ್ರೆಂಟ್, ಬಟ್ ಒಂದು ಧರ್ಮದ ಏನಿದೆ ನಂಬಿಕೆಗಳನ್ನು ಗೌರವಿಸುವುದಿದೆ ಅಲ್ಲ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಇವತ್ತು ಸಿದ್ದರಾಮಯ್ಯನವರು ಮಾಡ್ತಾ ಇರುವ ಮೊದಲ ಕೆಲಸ ಅಂದರೆ ರಾಹುಕಾಲ, ಅಂದರೆ ಫ್ರೈಡೇ 10:30 to 12 ಇರುವ ರಾಹುಕಾಲದಲ್ಲಿ ನಾನು ಬಜೆಟನ್ನು ಮಂಡಿಸುವುದಿಲ್ಲ, 10-15ಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ವಿ ವೆಲ್ಕಮ್, ಆಲ್ ದಿ ಬೆಸ್ಟ್ ಸಿದ್ದರಾಮಯ್ಯ ಅಂತ ಹೇಳ್ತಾ, ನೆಕ್ಸ್ಟ್ ಸಿದ್ದರಾಮಯ್ಯನವರ ಮಂಡಿನು. ನಾವು 1 ತಿಂಗಳಿಂದ CM ಅನ್ನು ಎಲ್ಲೂ ಕಾಣ್ತಾ ಇಲ್ಲ ಸರಿಯಾಗಿ, ಯಾವ ಪ್ರೋಗ್ರಾಮ್ಗಳು ಸಿದ್ದರಾಮಯ್ಯನವರು ಹೋಗ್ತಾ ಇಲ್ಲ, ಮಂಡಿ ನೋವಿದೆ ಅವರಿಗೆ. ಇವತ್ತು ಕೂತ್ಕೊಂಡು ಸ್ಪೆಷಲ್ ಬಜೆಟ್ ಓದುವಂತಹ ಒಂದು ಸ್ಪೆಷಲ್ ಆಸನವನ್ನೇ ರೆಡಿ ಮಾಡಿದ್ದಾರೆ. ಅದರ ನಂತರ ಲಾಸ್ಟ್ 1 ತಿಂಗಳು ಇಸ್ ಹಾರ್ಡ್ ವರ್ಕ್. ಈವನ್ ಆಫ್ಟರ್ ನಾವು ಹೇಳ್ತೀವಿ ಮಂಡಿ ನೋವು, ಆಯಾಸದ ನಡುವೆಯೂ ಕೂಡ ಕಳೆದ 1 ತಿಂಗಳಿಂದ ಸಿದ್ದರಾಮಯ್ಯನವರಿಗೆ ಇದು ಚಾಲೆಂಜಿಂಗ್ ಬಜೆಟ್. ಯಾಕಂದರೆ ಈ ಸಲದ ಬಜೆಟ್ ಏನಿದೆ, ಈಗ ಲಾಸ್ಟ್ ಇಯರ್ ಹೊಸ ಫಸ್ಟ್ ಬಜೆಟ್ ಅಂತ ಆಯಿತು, ಅದರ ಮೇಲೆ ಈಗ 2ನೇ ಬಜೆಟ್ ಅಂತ ಆಯಿತು. ಈಗಿನ ಬಜೆಟ್ ಏನಿದೆ ಅಲ್ವಾ, ಈ ಬಜೆಟ್ ಸಿದ್ದರಾಮಯ್ಯನವರ ಒಂದು ರೀತಿಯ ಅಂಕಪಟ್ಟಿ ಕೊಡುವ ಅಂತ ರಿಸಲ್ಟ್ ಓರಿಯೆಂಟೆಡ್ ಬಜೆಟ್ ಆಗಲೇಬೇಕು. ಇವತ್ತು ಅವರೇ ಎಕ್ಸಲ್ಲಿ ಹೇಳ್ಕೊಂಡಾಗೆ ಬಜೆಟ್ ಖಾಲಿ ಪೇಪರಲ್ಲಿ ಆಗಿರಬಾರದು, ದಟ್ ಶುಡ್ ಬಿ ಪ್ರಾಕ್ಟಿಕಲ್ ಅಂತ ಸಿದ್ದರಾಮಯ್ಯನವರು ತನ್ನ ಎಕ್ಸ್ ಖಾತೆಯಲ್ಲಿ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಆಲ್ವೇಸ್ ಎ ಪ್ರಾಕ್ಟಿಕಲ್ ಪರ್ಸನ್ ಅಂತ ನಾವು ಒಪ್ತೀವಿ. ಆದರೆ ಈ ಗ್ಯಾರಂಟಿಗಳ ಏನು ಅನೌನ್ಸ್ಮೆಂಟ್ ಆಯಿತು ಲಾಸ್ಟ್ ಎಲೆಕ್ಷನಲ್ಲಿ, ಅದರ ನಂತರ ಆಲ್ಮೋಸ್ಟ್ 55,000 crores ಈ ಪಂಚ ಗ್ಯಾರಂಟಿಗಳಿಗೆ ಮೀಸಲಿಡಬೇಕಂತಹ ಒಂದು ಸ್ಥಿತಿ ನಿರ್ಮಾಣವಾಗಿದ್ದರಿಂದ ಸಿದ್ದರಾಮಯ್ಯನವರು ಎಲ್ಲೋ ಗೊತ್ತಿಲ್ಲದ ರೀತಿಯಲ್ಲಿ ಕಸಿವಿಸಿ ಒಳಗಡೆಯಿಂದನೇ ಅನುಭವಿಸ್ತಾ ಇದ್ದಾರೆ. ಈ ಪಂಚ ಗ್ಯಾರಂಟಿಗಳಿಂದಾಗಲೇ ರಾಜ್ಯದ ಏನು ವಿತ್ತೀಯ ಕೊರತೆ ಅಂತ ನಾವು ಹೇಳ್ತೀವಿ, ಏನು ಡಿಫಿಕಲ್ಟೀಸ್ ಇದೆ, ಇವತ್ತಿನ ಅನುದಾನಗಳು MLAಗಳಿಗೂ ಕೊಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದು, ಎಲ್ಲ ಏನಿದೆ ಅದರದ್ದು ಎಲ್ಲ ಅನುಮಾನಗಳು ಅಥವಾ ಆ ಎಲ್ಲ ಒಂದು ರೀತಿಯ ನಿರೀಕ್ಷೆಗಳಿತ್ತಲ್ಲ ಜನರಲ್ಲಿ, ಆ ಗ್ಯಾರಂಟಿಗಳ ಬಗ್ಗೆ ಇವತ್ತಿಗೂ ನಾವು ಹೇಳ್ತೀವಿ. ಗ್ಯಾರಂಟಿಗಳ ಬಗ್ಗೆ ಬಂದಾಗ ನಿಮಗೂ ನಮಗೆಲ್ಲರಿಗೆ ಗೊತ್ತಿದೆ, ಈವನ್ ಕಾಂಗ್ರೆಸ್ಸಿನ ಕೆಲವು ಶಾಸಕರೇ ಅದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು ಇದೆ. ನಮಗೆ ಅನುದಾನ ಸಿಗ್ತಾ ಇಲ್ಲ, ಗ್ಯಾರಂಟಿಗಳು ಬೇಕಾಗಿರಲಿಲ್ಲ, ಗ್ಯಾರಂಟಿ ನಂಬಿಕೊಂಡೇ ಏನು ನಮಗೆ ಓಟು ಬಂದಿಲ್ಲ ಅನ್ನುವ ಹೇಳಿಕೆಗಳನ್ನು ಕಾಂಗ್ರೆಸ್ ಅವರು ಕೊಟ್ಟರೆ, ಕೆಲವರು ಈ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸ್ತೀವಿ ಅನ್ನುವ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಎಲ್ಲಿವರೆಗೆ ಅಂದರೆ DCM ಶಿವಕುಮಾರ್ ಅವರು ಒಂದಿನ ಮಾತು ಆಡಿದರು. ಏನಂತ ಹೇಳಿದರು ಅಂದರೆ, ಅವರು ಇಲ್ಲ
ನಾವು ಒಂದು ರೀತಿಯ ಜನಗಳೇ ಅದನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ನಮ್ಮ ಸರ್ವೆಯಲ್ಲಿ ಜನಗಳಿಗೆ ಇದು ಬೇಡ, ನಾವು ಬೇರೆ ಕಾರ್ಯಕ್ರಮ ಫ್ರೀ ಬಿಟ್ಟು ಏನು ಬೇಡ ನಮಗೆ ಅಂತ ಹೇಳುವ ಸ್ಥಿತಿಯಲ್ಲಿದ್ದಾರೆ. ಇದನ್ನು ಇನ್ನೊಂದು ಸಲ ನೋಡಬೇಕು ಅಂತ ಹೇಳುವ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರು, ಹಿಂದೆ ತಗೊಂಡ್ರು, ಎಲ್ಲ ಆಯಿತು. ಆದರೆ ಈಗ 16ನೇ ಬಜೆಟ್ ನಾವೇ ಹೇಳ್ತಾ ಇದ್ವಿ, ಈಗ 4 ಲಕ್ಷದಿಂದ 4 ಲಕ್ಷ ಕೋಟಿ ಗಾತ್ರದ ಬಜೆಟನ್ನು ಸಿದ್ದರಾಮಯ್ಯನವರು ಈ ಸಲ ಮಂಡಿಸಬಹುದು ಅನ್ನೋದು. ಎಗೈನ್ ಸಿದ್ದರಾಮಯ್ಯನವರು ಹೇಳಿದಂಗೆ ಪೇಪರಲ್ಲಿ ಆಗದ ಬಜೆಟ್ಗಿಂತ ಪ್ರಾಕ್ಟಿಕಲ್ ಆಗಿರುವಂತಹ ಬಜೆಟನ್ನು ಸಿದ್ದರಾಮಯ್ಯನವರು ಆಲ್ವೇಸ್ ಈ ಗಿವ್ಸ್ ಎ ಪ್ರಾಕ್ಟಿಕಲ್ ಬಜೆಟ್. ಆದರೆ ಚಾಲೆಂಜಸ್ ಈಸ್ ನಾಟ್ ಈಸಿ. ನೀವೀಗ ಲಾಸ್ಟ್ ಟೈಮ್ ನೋಡ್ತೀವಿ. ನಾನು ಇನ್ನೂ ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಸರ್. ಸಾಕಷ್ಟು ವಿಚಾರಗಳಿದೆ. ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ನಮ್ಮ ಪ್ರತಿನಿಧಿಗಳು ಕೂಡ ಅಲ್ಲಿದ್ದಾರೆ. ಒಂದು ಬ್ರೇಕಿಂಗ್ ಅಪ್ಡೇಟ್ ಇದೆ, ಬ್ರೇಕಿಂಗ್ ಅಪ್ಡೇಟ್ ಅನ್ನ ನೋಡ್ಕೊಂಡು ಬರೋಣ. ಬಜೆಟ್ ದಾಖಲೆ ಬರೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಸಜ್ಜಾಗಿದ್ದಾರೆ. 2025-26ನೇ ಸಾಲಿನ ಆಯವ್ಯಯ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಬಹಳಷ್ಟು ನಿರೀಕ್ಷೆಗಳಿದ್ದಾವೆ. ಇವತ್ತು ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ 16ನೇ ಬಜೆಟ್ ಮಂಡನೆಗೆ ಮುಹೂರ್ತ ಕೂಡ ನಿಗದಿಯಾಗಿದೆ. ರಾಹುಕಾಲಕ್ಕೂ ಮೊದಲೇ ಬಜೆಟ್ ಮಂಡನೆ ಆರಂಭ ಆಗುತ್ತೆ. ಈ ಬಾರಿ 4.08ರಿಂದ 4.10 ಲಕ್ಷ ಕೋಟಿ ಗಾತ್ರದ ಬಜೆಟ್ ಅನ್ನ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ. ಈ ಬಾರಿ ಚೇರ್ ಮೇಲೆ ಕುತ್ಕೊಂಡ ಆಯವ್ಯವನ್ನ ಸಿದ್ದರಾಮಯ್ಯ ಮಂಡಿಸ್ತಾರೆ. ಯಾಕೆಂದ್ರೆ ಮಂಡಿ ನೋವಿರುವಂತಹ ಹಿನ್ನೆಲೆ ನಿಂತು ಬಜೆಟ್ ಅನ್ನ ಮಂಡಿಸೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ಬಜೆಟ್ ಗಾತ್ರ 4.08ರಿಂದ 4.10 ಲಕ್ಷ ಕೋಟಿವರೆಗೂ ರೀಚ್ ಆಗುವಂತ ಸಾಧ್ಯತೆ ಇದೆ. ಬಜೆಟ್ ಕುರಿತು ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ಮಾಹಿತಿ ಕೂಡ ಸಿಕ್ಕಿದೆ. 16ನೇ ಬಜೆಟ್ ಮಂಡನೆ ದಾಖಲೆಯನ್ನ ಮುರಿತಾರ ಸಿಎಂ ಸಿದ್ದರಾಮಯ್ಯ. 18 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ವಜುಭಾಯಿ ವಾಲಾ ಅವರ ರೆಕಾರ್ಡ್ ಬ್ರೇಕ್ ಮಾಡ್ತಾರ ಸಿದ್ದರಾಮಯ್ಯ. ಅತಿ ಹೆಚ್ಚು ಬಜೆಟ್ ಮಂಡಿಸಿದಂತಹ ಕೀರ್ತಿ ಸಿದ್ದರಾಮಯ್ಯ ಅವರ ಪಾಲಾಗುತ್ತಾ? ಕರ್ನಾಟಕದಲ್ಲಂತೂ ಇಷ್ಟು ಬಜೆಟ್ ಅನ್ನ ಯಾರು ಮಂಡಿಸಿಲ್ಲ. ಇನ್ನು 3 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿದ್ರೆ ಈ ರೆಕಾರ್ಡ್ ಬ್ರೇಕ್ ಆಗೋದಂತೂ ಖಂಡಿತ. ಇನ್ನು ರಾಜ್ಯ ಬಜೆಟ್ ಮಂಡನೆ ಹಿನ್ನೆಲೆ ವಿಶೇಷ ಸಂಪುಟ ಸಭೆ ಕೂಡ ಇದೆ. ಪ್ರತಿ ಬಾರಿಯೂ ಅಷ್ಟೇ ಬಜೆಟ್ ಮಂಡಿಸೋದಕ್ಕೂ ಮುನ್ನ ಸಂಪುಟ ಸಭೆಯನ್ನ ನಡೆಸಲಾಗುತ್ತೆ. ಸಂಪುಟ ಸಭೆಯ ಒಪ್ಪಿಗೆಯನ್ನ ಪಡ್ಕೊಳ್ಳಲಾಗುತ್ತೆ. ಬೆಳಗ್ಗೆ 9 ಗಂಟೆ 45 ನಿಮಿಷಕ್ಕೆ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿಶೇಷ ಸಂಪುಟ ಸಭೆಯನ್ನ ನಡೆಸಲಾಗುತ್ತೆ. ಬಜೆಟ್ಗೆ ಸಂಪುಟದ ಅನುಮೋದನೆಯನ್ನ ಪಡ್ಕೊಳ್ತಾರೆ ಸಿಎಂ. ಸಂಪುಟ ಸಭೆ ಬಳಿಕ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 10:30ರಿಂದ ರಾಹುಗಾಲ ಆರಂಭ ಆಗ್ತಾ ಇರೋದ್ರಿಂದ ಅದಕ್ಕೂ ಮುನ್ನ ಅಂದ್ರೆ 10 ಗಂಟೆ 15 ನಿಮಿಷಕ್ಕೆ ಬಜೆಟ್ ಮಂಡಿಸೋದಕ್ಕೆ ಮುಹೂರ್ತ ಕೂಡ ನಿಗದಿಯಾಗಿದೆ. ಮಂಡಿ ನೋವಿರುವಂತಹ ಹಿನ್ನೆಲೆ ಈ ಬಾರಿ ಕುಳಿತುಕೊಂಡ ವಿಶೇಷ ಚೇರ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಕುಳಿತುಕೊಂಡ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. 16ನೇ ಬಜೆಟ್ ದಾಖಲೆಯ ಬಜೆಟ್ ಅನ್ನ ಮಂಡಿಸಲಿದ್ದಾರೆ. ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಒಂದು ಕಡೆ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾಗಿ ಅನುಷ್ಠಾನ ಮಾಡೋದಕ್ಕೂ ಕೂಡ ಹಣ ಇಲ್ಲ. ಬೇರೆ ಬೇರೆ ಸಮಸ್ಯೆಗಳನ್ನ ರಾಜ್ಯ ಎದುರಿಸ್ತಾ ಇದೆ. ದಿನದಿಂದ ದಿನಕ್ಕೆ ಪ್ರತಿನಿತ್ಯದ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ. ದಿನಬಳಕೆ ವಸ್ತುಗಳ ದರ ಏರಿಕೆ ಆಗ್ತಾ ಇದೆ. ಇದೆಲ್ಲ ಇರೋದ್ರಿಂದ ಜನ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾವೆ. ವಿಪಕ್ಷಗಳು ಕೂಡ ಕಾಯ್ತಾ ಇದ್ದಾವೆ ಯಾವ ರೀತಿಯನ್ನ ಬಜೆಟ್ ಕೊಡ್ತಾರೆ, ಯಾವ ರೀತಿ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಜೆಟ್ ಪುಸ್ತಕಗಳು ಬರ್ತಾ ಇರುವಂತಹ ಬಜೆಟ್ ಪುಸ್ತಕದ ಪ್ರತಿಗಳು ಬರ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳನ್ನ ವಿಧಾನಸೌಧದಿಂದ ನೋಡ್ತಾ ಇದ್ದೀರಿ. ಸಾಕಷ್ಟು ನಿರೀಕ್ಷೆಗಳನ್ನ ಹೊತ್ತಿರುವಂತಹ ಬಜೆಟ್ ಇದು. ಬಜೆಟ್ ಪುಸ್ತಕದ ಪ್ರತಿಗಳಿರುವಂತಹ ಗಾಡಿ ಈಗ ವಿಧಾನಸೌಧದ ಹತ್ತಿರ ಬಂದು ನಿಂತಿರುವ ದೃಶ್ಯವನ್ನ ನೋಡ್ತಾ ಇದ್ದೀರಿ. 9 ಗಂಟೆ 45 ನಿಮಿಷಕ್ಕೆ ಸಂಪುಟ ಸಭೆ ಇರುತ್ತೆ. ಮೊದಲ ಪವರ್ ಟಿವಿಯ ಎಕ್ಸ್ಕ್ಲೂಸಿವ್ ವಿಜುವಲ್ ಅನ್ನ ಗಮನಿಸ್ತಾ ಇದ್ದೀರಿ. ಮುಖ್ಯಮಂತ್ರಿಗಳ ನಿವಾಸ ಆ ಬ್ಯಾಗ್ ಇದೆಯಲ್ಲ, ಅದರೊಳಗೆ ನಮ್ಮೆಲ್ಲರ ನಿರೀಕ್ಷೆಗಳಿದೆಯಲ್ಲ ಅದನ್ನ ಹೊತ್ತಂತ ವಿಚಾರಗಳು ಅದರೊಳಗೆ ಇರೋದು, ಅದನ್ನ ಹೊತ್ತಂತ ಬಜೆಟ್ ಅದ್ರ ಒಳಗಡೆ ಇದೆ. ಮೊದಲ ವಿಜುವಲ್ ಪವರ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಾ ಇದ್ದೀರಿ. ನೇರ ದೃಶ್ಯಾವಳಿಗಳನ್ನ ಸಿಎಂ ನಿವಾಸ, ಕಾವೇರಿ ನಿವಾಸದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಲಿಡ್ಕರ್ ಕಂಪನಿಯ ಬ್ಯಾಗ್ ಅದು, ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಲಿಡ್ಕರ್, ಆ ಕಂಪನಿಯ ಬ್ಯಾಗ್ ಅದು. ಅದರ ಒಳಗಡೆ ಇವತ್ತು ಬಜೆಟ್ ಅನ್ನ ಮಂಡಿಸ್ತಾರಲ್ಲ ಸಿದ್ದರಾಮಯ್ಯ,
ಅದರ ಕಂಪ್ಲೀಟ್ ಡೀಟೇಲ್ಡ್ ಪ್ರತಿ ಅದರೊಳಗಿದೆ. ಅದರ ಮೇಲೆ ಎಲ್ಲರ ಚಿತ್ತ ಕೂಡ ಇದೆ. ಏನಿದೆ ಅದರ ಒಳಗಡೆ, ಯಾವ್ಯಾವ ಜಿಲ್ಲೆಗೆ ಏನನ್ನ ಕೊಡ್ತಾರೆ, ಬೆಂಗಳೂರಿಗೆ ವಿಶೇಷವಾಗಿ ಏನನ್ನ ಕೊಡ್ತಾರೆ, ಇದೆಲ್ಲದರ ಕುತೂಹಲ ಸಾಕಷ್ಟಿದೆ, ನಿರೀಕ್ಷೆಗಳು ಸಾಕಷ್ಟಿದೆ. ಆ ಎಲ್ಲ ನಿರೀಕ್ಷೆಗಳನ್ನ ಈಡೇರಿಸುವತ್ತ ಸಿದ್ದರಾಮಯ್ಯನವರು ಇವತ್ತು ಹೆಜ್ಜೆ ಇಡ್ತಾರ. ನೋಡಿ, ಆಯವ್ಯಯ 2025-26 ಮೊದಲ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ ಪವರ್ ಟಿವಿಯ ಸ್ಕ್ರೀನ್ ಮೇಲೆ. ಕೌಂಟ್ ಡೌನ್ ಶುರುವಾಗಿದೆ ಬಜೆಟ್ ಮಂಡನೆಗೆ. 9:45ಕ್ಕೆ ವಿಶೇಷ ಸಂಪುಟ ಸಭೆ ಇರುತ್ತೆ. ಅದಾದ ನಂತರ 10 ಗಂಟೆ 15 ನಿಮಿಷಕ್ಕೆ ಬಜೆಟ್ ಅನ್ನ ಮಂಡಿಸೋದಕ್ಕೆ ಆರಂಭಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಸಿಎಂ ಕೂಡ ಆಗಮಿಸ್ತಾರೆ. ಸದ್ಯ ಮುಖ್ಯಮಂತ್ರಿಗಳ ನಿವಾಸದ ನೇರ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಿ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅದ್ರ ಒಳಗಡೆ ಇರುವಂತಹ ಆ ಪ್ರತಿಯಲ್ಲಿ ಸಾಕಷ್ಟು ನಿರೀಕ್ಷೆಗಳಿದೆ. ಸರ್, ಏನ್ ಹೇಳ್ತೀರಿ? ನಾವೊಂದು ಹೇಳ್ತಾ ಇದ್ವಿ ಅಲ್ಲಾವುದ್ದೀನ್ ದೀಪ ಅಂತ, ಅದರಲ್ಲಿ ಕುಲ್ಜಾ ಸಿಮ್ ಸಿಮ್ ಅಂತ. ಸಿದ್ದರಾಮಯ್ಯನವರು ಏನಿವತ್ತು ಆ ಬಜೆಟ್ನ ಪ್ರತಿ ಇಟ್ಕೊಂಡಿದ್ದಾರೆ ಆ ಬ್ಯಾಗಲ್ಲಿ, ನಮ್ಮೆಲ್ಲರ ನಿರೀಕ್ಷೆ ಅದರಲ್ಲಿ ಇದೇ ಮಾತ್ರ ಅಲ್ಲ, ಸಿದ್ದರಾಮಯ್ಯನವರ ಮೇಲೆ ಜನಗಳು ಇಟ್ಟ ಭರವಸೆನೂ ಕೂಡ ಅದರಲ್ಲಿದೆ. ಓಟ್ ಹಾಕ್ತಾರೆ ನೋಡಿ, 136 to 140 MLAಗಳನ್ನು ಆರಿಸಿ ಕಳಿಸಿದ್ದಾರೆ ನೋಡಿ. ಅದನ್ನು ಆರಿಸಿ ಕಳಿಸುವಾಗ ಅವ್ರ ಹತ್ರ ಒಂದು ನಿರೀಕ್ಷೆ ಇದೆ. ಈ ಸರ್ಕಾರ ಸಿದ್ದರಾಮಯ್ಯನವರು CM ಆದರೆ ನಮಗೆ ಈ ರೀತಿಯ ಒಂದು ಕೊಡುಗೆಗಳನ್ನು ಕೊಡ್ಬೋದು, ನಮ್ಮನ್ನು ನಮ್ಮ ದಾರಿದ್ರ್ಯದಿಂದ ಹೊರಗಡೆ ತರ್ಬೋದು ಅನ್ನುವ ನಿರೀಕ್ಷೆ, ನಮ್ಮ ಬೆಳವಣಿಗೆಗಳಿಗೆ ಸಿದ್ದರಾಮಯ್ಯನವರು ಒಂದು ರೀತಿಯ ಫೌಂಡೇಶನ್ ಹಾಕ್ತಾರೆ ಅನ್ನುವ ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗಳು ಕೂಡ ಅದರಲ್ಲಿ ಇದೆ. ಅಷ್ಟು ಮಾತ್ರ ಅಲ್ಲ, ಆ ನಿರೀಕ್ಷೆಗಳನ್ನು ಫುಲ್ಫಿಲ್ ಎಷ್ಟು ಸಿದ್ದರಾಮಯ್ಯನವರು ಮಾಡಿದ್ದಾರೆ, ಅವರ ಜವಾಬ್ದಾರಿನೂ ಎಷ್ಟಿದೆ ಅನ್ನೋದು ಆ ಬ್ಯಾಗಲ್ಲಿದೆ. ಇವತ್ತು ನಾವು ನೋಡಿದ್ವಿ ಪೇಪರ್ಲೆಸ್, ನೀವು ಇಲ್ಲಿಗೆ ಹೋದರೆ ಕೇಂದ್ರ ಸರ್ಕಾರಕ್ಕೆ ಹೋದರೆ ಪೇಪರ್ಲೆಸ್ ಬಜೆಟ್ ಬರ್ತಾರೆ. ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಟ್ಯಾಬ್ ತೊಗೊಂಡ್ಬರ್ತಾರೆ. ಹಿಯರ್ ಇನ್ನೂ ನಾವು ಈ ಬಜೆಟ್ ಪ್ರತಿಯಲ್ಲೇ ಓದ್ತಾ ಇದ್ವಿ. ಸಿದ್ದರಾಮಯ್ಯನವರು ನೋಡಿ ಒಳ್ಳೆ ಸಿಲ್ಕ್ ಬಟ್ಟೆ ಹಾಕ್ಕೊಂಡಿದ್ದಾರೆ, ರೇಷ್ಮೆ ಬಟ್ಟೆ ಹಾಕ್ಕೊಂಡಿದ್ದಾರೆ, ರೆಡಿಯಾಗಿದ್ದಾರೆ. 25-26 ಈ ಬಜೆಟಲ್ಲಿ ಕರ್ನಾಟಕದ ಪ್ರತಿಯೊಬ್ಬ ಮತದಾರನ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಯ ಕೂಡ ನಿರೀಕ್ಷೆ ಇದೆ. ಯಾಕಂದರೆ ಸಿದ್ದರಾಮಯ್ಯನವರು ಖಾಲಿ ಹಿಂದುಳಿದ ಅಹಿಂದ ವರ್ಗಕ್ಕೆ ಮಾತ್ರ ಅಲ್ಲ, ಅವರು ಇವತ್ತು ಪ್ರತಿ ಧರ್ಮಕ್ಕೂ ಪ್ರತಿ ಜನಗಳಿಗೂ CM ಆಗಿದ್ದಾರೆ. ನಿರೀಕ್ಷೆ ಮಾತ್ರ ಅಲ್ಲ, ಜವಾಬ್ದಾರಿ ಸಿದ್ದರಾಮಯ್ಯನವರ ಹತ್ರ ನೋಡಿ. ಮುಖದಲ್ಲಿ ಲವಲವಿಕೆ ಇದ್ದರೂ ಕೂಡ, ಆ ಆಯಾಸ ಇದ್ದರೂ ಕೂಡ ಸಿದ್ದರಾಮಯ್ಯನವರು ಆ್ಯಕ್ಟಿವ್ ಇದ್ದಂಗಿದೆ. ವೆರಿ ಮಚ್ ಆ್ಯಕ್ಟಿವ್ ಸಿದ್ದರಾಮಯ್ಯ ಇದ್ದಾರೆ. ಕಾಲು ನೋವು ಇದೆ, ಹೌದು, ಮುಖದಲ್ಲಿ ಸ್ವಲ್ಪ ನೋವು ಇನ್ನೂ ಕಾಣ್ತಾ ಇದ್ದಾರೆ. ಈಸ್ ನಾಟ್ ಲುಕಿಂಗ್ ಸೋ ಹೆಲ್ದಿ. ನೀವು ಪಿಕ್ಚರಲ್ಲಿ ನೋಡಿದರೆ ಟಯರ್ಡ್ನೆಸ್ಸು ಇನ್ನೂ ಇದೆ ಅವರ ಮುಖದಲ್ಲಿ. ಆದರೂ ಕೂಡ 25-26 ಬಜೆಟ್ ಇದೆಲ್ಲ ಸಿದ್ದರಾಮಯ್ಯನವರಿಗೂ ಚಾಲೆಂಜು. ಅದೇ ರೀತಿ ನಮಗೆ ನಿಮ್ಗೆಲ್ಲರಿಗೂ ಕೂಡ ನಿರೀಕ್ಷೆಯ ಬಜೆಟ್. ಯಾಕಂದರೆ ನೀವೇ ಹೇಳಿದ್ರಿ, ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಕೊಟ್ಟ ಮಾತನ್ನು ನಾವು ಎಂದೂ ತಪ್ಪಲ್ಲ, ನುಡಿದಂತೆ ನಡೀತೇವೆ ಅಂತ ಹೇಳಿ ಸೈನ್ ಹಾಕಿ ಯಾವಾಗ ಆ ಪ್ಯಾಂಪ್ಲೆಟನ್ನು ಹಂಚಿದ್ರಲ್ಲ, ಅಲ್ಲಿಂದ ಶುರುವಾದಂತಹ ಆ ಅಭಿಯಾನ ಇವತ್ತು ಸಿದ್ದರಾಮಯ್ಯನವ್ರಿಗೆ ವೀಲ್ಚೇರಲ್ಲೂ ಬಂದರೂ ಕೂಡ ಅದು ಕಾಡ್ತಾ ಇದೆ ಅನ್ನೋದಂತೂ ಸತ್ಯ. ಅದನ್ನು ಹಿಂದೆ ತಗೊಳ್ಳೋದು ಅಷ್ಟು ಈಸಿ ಅಲ್ಲ. ಸಿದ್ದರಾಮಯ್ಯನವರು ಒತ್ತಿ ಹೇಳಿದ್ದಾರೆ, ನಾವು ನುಡಿದಂತೆ ನಡೆದಿದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಪಂಚ ಗ್ಯಾರಂಟಿಗಳನ್ನು ಕೈ ಬಿಡಲ್ಲ ಅಂತ ಹೇಳಿದ್ದಾರೆ. ಅದರ ಮುಂಚೆ ನಾನು ನಿಮ್ಗೆ ಹೇಳ್ತಾ ಇರೋದು, ಸಾಲ ಮಾಡಿ ನಾವು ತುಪ್ಪ ತಿನ್ನುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋ. ಆಲ್ಮೋಸ್ಟ್ 1 lakh ಲಾಸ್ಟ್ ಇಯರ್ 1,05,000 crores ಎಸ್ಟಿಮೇಷನ್ ಆಫ್ ಲೋನ್ ನಾವು ತಗೊಂಡಿದ್ವಿ. ಈ ಸಲ ಅದೂ ಇನ್ಕ್ರೀಸ್ ಆಗ್ತಾ ಇದೆ ಅನ್ನುವ ಊಹಾಪೋಹಗಳಿದೆ. ಅದು 1.25 1.5 lakhs crores ನಾವು ಕರ್ನಾಟಕ ಪುನಃ ಸಾಲ ಮಾಡಿ ತುಪ್ಪ ತಿನ್ನುವಂತಹ ಕೆಲಸ ಮಾಡಬಹುದು ಅನ್ನೋದಿದೆ. ಬಟ್ ಅಗೇನ್ ಪ್ರತಿನಿಧಿ ಆನಂದ್ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ಮಾತಾಡ್ತಾ ಹೋಗ್ತೀನಿ. ಆನಂದ್, ಸಾಕಷ್ಟು ನಿರೀಕ್ಷೆಗಳಿದಾವೆ. ಸದ್ಯ ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನಗೊಂಡಿಲ್ಲ, ಮತ್ತೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಗಳನ್ನ ಈ ಬಜೆಟ್ ಮೇಲೆ ಇಟ್ಕೊಳ್ಳಲಾಗಿದೆ. ಆನಂದ್, ಹೌ ಡು ಯು ಅನಲೈಸ್, ಏನ್ ಹೇಳ್ತೀರಿ ಬಜೆಟ್ ಮೇಲಿನ ನಿರೀಕ್ಷೆಗಳ ಬಗ್ಗೆ? ಸುಂದರ, ಪ್ರಮುಖವಾಗಿ ಸಿದ್ದರಾಮಯ್ಯರು ಕರೆದ ಬಾರಿ
ಒಂದು ಕೊರತೆ ಬಜೆಟನ್ನು ಮಂಡನೆ ಮಾಡಿದ್ರು. ಈ ಬಾರಿನೂ ಕೂಡ ಹಣಕಾಸಿನ ಕೊರತೆಯಿಂದ ಕೊರತೆ ಬಜೆಟ್ ಮಂಡನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಬಾರಿ 35ರಿಂದ 45 ಸಾವಿರ ಕೋಟಿಯಷ್ಟು ಸಾಲದ ಮೊರೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ ಅಂತ. ಇದೇನೇ ಇದ್ರೂ ಕೂಡ ಈ ಬಾರಿ ದಾಖಲೆಯ 16ನೇ ಬಜೆಟ್ ಸಿಎಂ ಸಿದ್ದರಾಮಯ್ಯನವರು ಮಂಡನೆ ಮಾಡ್ತಾ ಇದ್ದಾರೆ. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರು 4,08,000 ಕೋಟಿಯ ಗಾತ್ರದ ಒಂದು ಬಜೆಟ್ ಅನ್ನ ಮಂಡನೆ ಮಾಡಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಒಂದು ಕಡೆ ಜನಸಾಮಾನ್ಯರ ಒಂದು ನಿರೀಕ್ಷೆಗಳನ್ನ ಈಡೇರಿಸಬೇಕಾದಂತ ಒಂದು ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯನವರು ಕೊಡಬೇಕಾದಂತ ಒಂದು ಅನಿವಾರ್ಯತೆಯಲ್ಲಿದ್ದಾರೆ. ಹಾಗಾಗಿ ಈ ಬಾರಿಯ ಬಜೆಟ್ ಸಮತೋಲಿತ ಬಜೆಟ್ ಮಂಡನೆ ಮಾಡೋದಕ್ಕೆ ಹೆಚ್ಚಿನ ಆದ್ಯತೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಾರ್ವಜನಿಕರ ಮೇಲೆ ಬಹಳಷ್ಟು ಈಗ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಹೆಚ್ಚಿನ ಹೊರೆ ಬೀಳಬಾರ್ದು. ಹಾಗಾಗಿ ಬೆಲೆ ಏರಿಕೆಗೆ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನ ಬಜೆಟ್ನಲ್ಲಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಜಿಲ್ಲಾಸ್ಪತ್ರೆಗಳ ಒಂದು ಅಭಿವೃದ್ಧಿಗೆ ಯಾವುದೇ ರೀತಿಯ ಒಂದು ಅನುದಾನಗಳು ಬಿಡುಗಡೆ ಆಗ್ತಾ ಇಲ್ಲ. ಹಾಗಾಗಿ ಜಿಲ್ಲಾಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸ್ತಕ್ಕಂಥ ಒಂದು ಕೆಲಸಕ್ಕೆ ಜೊತೆಗೆ ವಿಶೇಷ ಅನುದಾನಗಳನ್ನು ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ವೆಟರ್ನರಿ ಮತ್ತೆ ಪಶುಸಂಗೋಪನೆ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲವು ಆಸ್ಪತ್ರೆಗಳನ್ನ ಮತ್ತೆ ವೈದ್ಯರ ನೇಮಕಾತಿಗೂ ಕೂಡ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡತಕ್ಕಂಥ ಒಂದು ಸಾಧ್ಯತೆ ಇದೆ. ಉಳಿದಂತೆ ಇಡೀ ರಾಜ್ಯಾದ್ಯಂತ ಪ್ರಮುಖ ನಗರಗಳಲ್ಲಿ ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಬಹಳಷ್ಟು ಇದೆ. ಹಾಗಾಗಿ ಮೂಲಭೂತ ಸೌಕರ್ಯಗಳ ಕಡೆ ಹೆಚ್ಚಿನ ಒಂದು ಒತ್ತನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಟನಲ್ ಕನಸನ್ನ ಏನು ಕಾಣ್ತಾ ಇದ್ದಾರೆ, ಆ ಟನಲ್ಗೂ ಕೂಡ ಈ ಒಂದು ಬಜೆಟ್ನಲ್ಲಿ ವಿಶೇಷವಾದಂತಹ ಅನುದಾನವನ್ನ ಘೋಷಣೆ ಮಾಡತಕ್ಕಂಥ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಏನೀಗ ದಾಖಲೆ ಬಜೆಟ್ ಅನ್ನ ಮಂಡನೆ ಮಾಡಕ್ಕೆ ಹೊರಟಿದ್ದಾರೆ. ವಿಪಕ್ಷ ನಾಯಕರು ಕೂಡ ಬಹಳಷ್ಟು ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಅನುದಾನಗಳು ಸಿಗ್ತಾ ಇಲ್ಲ ಅನ್ನೋ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಬಜೆಟ್ ಮೂಲಕ ವಿಪಕ್ಷಗಳ ಬಾಯಿ ಮುಚ್ಚತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆನೂ ಕೂಡ ಈಗ ಕಾಡ್ತಿರ್ತಕ್ಕಂಥದ್ದು. ಸಿಂಧೂರ, ಆನಂದ್, ಈಗಾಗಲೇ 16ನೇ ಬಜೆಟ್ಗೆ ಇನ್ನು ಆಲ್ಮೋಸ್ಟ್ 1 ಅವರ್ ರಾವು ಕಾಲ ಶುರುವಾಗುವ ಮೊದಲೇ ಸಿದ್ದರಾಮಯ್ಯನವರು ಬಜೆಟನ್ನು ಮಂಡನೆ ಮಾಡ್ತಾರೆ ಈ ಸಲ ಅನ್ನುವ ಘೋಷಣೆ ಆಗಿದೆ. 10-15ಕ್ಕೇ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ. ನೀವೇ ಹೇಳಿದ್ರಿ ಗ್ಯಾರಂಟಿಗಳ ಬಗ್ಗೆ ಜನರ ನಿರೀಕ್ಷೆ ಇವತ್ತು ಇದೆ. ಜನರು ಗ್ಯಾರಂಟಿಗಳನ್ನು ನಿಲ್ಲಿಸಿದರೆ ಜನರು ಒಪ್ಕೊಳ್ಳಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ನುಡಿದಂತೆ ನಾವು ನಡೀತೀವಿ ಅನ್ನುವ ವಾಗ್ದಾನದೊಂದಿಗೆ ಒಂದು ಪ್ಯಾಂಪ್ಲೆಟ್ ಹಂಚಿದ್ರು. ಅದನ್ನು ಇವತ್ತು ನಡೆಸ್ಕೊಂಡು ಬಂದಿದ್ದಾರೆ. ಎಗೈನ್ ಸಾಲ ಮಾಡಿ ನಾವು ತುಪ್ಪ ತಿನ್ನುವ ಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ ನೀವು. ಲಾಸ್ಟ್ ಟೈಮ್ ಆಲ್ಮೋಸ್ಟ್ 1,05,000 crores ಲೋನ್ ಇದ್ದರೆ ಈ ಸಲ ಅದು 1.25ಇಂದ 1.5 ಲಕ್ಷ ಕೋಟಿಯವರೆಗೆ ಲೋನ್ಗೆ ಹೋಗ್ಬೋದು ಅನ್ನೋದಿತ್ತೆ. ಇಲ್ಲಿ ಇನ್ನೊಂದು ರಾಜಸ್ವ ಏನು ಎಕ್ಸ್ಪೆನ್ಸಸ್ ಏನಿದೆ ಅದರ ಬಗ್ಗೆ ಮಾತನಾಡುವಾಗ ಆಲ್ಮೋಸ್ಟ್ ಈ ಸಲ 3,20,00,000 ಕೋಟಿ ಅಂದರೆ ಪಿಂಚಣಿ, ವೇತನ, ಗೌರ್ಮೆಂಟ್ ಎಂಪ್ಲಾಯೀಸ್ ಇದೆಲ್ಲ ಅದೇ ಆಲ್ಮೋಸ್ಟ್ 3,20,000 crores ರೀಚ್ ಆಗ್ಬೋದು ಅನ್ನುವಾಗ, ಇನ್ನು ಅದು ಪ್ಲಸ್ 55,000 crores ನಿಮಗೆ ಗ್ಯಾರಂಟಿಗಳಿಗೆ ಮೀಸಲಿಡಬೇಕಂತ ಹೇಳುವಾಗ ನಿಮ್ಮ ಉಳಿದದ್ದು ಎಷ್ಟು ಸಿಗ್ಬೋದು ಅನುದಾನಗಳು? ಈ ಬಜೆಟಲ್ಲೂ ಕೂಡ ಸಿದ್ದರಾಮಯ್ಯನವರು ಯಾವ ರೀತಿಯಲ್ಲಿ ಅನುದಾನಗಳನ್ನು ಅಥವಾ ಡೆವಲಪ್ಮೆಂಟ್ ವರ್ಕ್ಗಳಿಗೆ ಫಂಡ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ ಅನಿಸುತ್ತೆ ನಿಮಗೆ? ಓಕೆ ಸರ್, ಪ್ರಮುಖವಾಗಿ ನೀವು ಹೇಳಿದಾಗೆ ನಿಜ. ಈಗ ಗ್ಯಾರಂಟಿಗಳಿಗೆ ಸುಮಾರು 60,000 ಕೋಟಿಯಷ್ಟು ಮೀಸಲಿಡಬೇಕು. ಹಾಗೆ ಸರ್ಕಾರಿ ನೌಕರರಿಗೆ ಪಿಂಚಣಿ ಅಂತ 1 ಲಕ್ಷ ಕೋಟಿಯಷ್ಟು ಹಣ ಬೇಕಾಗುತ್ತೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳಷ್ಟು ಒಂದು ಹಣಕಾಸಿನ ಒಂದು ಒದಗಿಸ್ತಕ್ಕಂಥ ಒಂದು ವಿಚಾರದಲ್ಲಿ ಅವರು ಹೆಚ್ಚಿನ ಒತ್ತನ್ನು ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಸ್ಟ್ಯಾಂಪ್ ಡ್ಯೂಟಿಯ ಒಂದು ತೆರಿಗೆಯನ್ನು ಹೆಚ್ಚಳ ಮಾಡಿದ್ದಾರೆ, ಅಬಕಾರಿದು ತೆರಿಗೆ ಹೆಚ್ಚಳ ಮಾಡಿದ್ದಾರೆ. ಹೀಗೆ ಬೆಂಗಳೂರಿನಲ್ಲಿ ಆಸ್ತಿ ನೋಂದಣಿ ಅದಕ್ಕೂ ಕೂಡ ಒಂದು ಹೆಚ್ಚಿನ ತೆರಿಗೆಯನ್ನು ವಿಧಿಸಿರ್ತಕ್ಕಂಥದ್ದು. ಮುಂಬರ್ತಕ್ಕಂಥ ಈ ಒಂದು ಬಜೆಟ್ನಲ್ಲೂ ಕೂಡ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯನವರು ಆಸ್ತಿ ತೆರಿಗೆ ಹೆಚ್ಚು ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ಮದ್ಯದ ಒಂದು ತೆರಿಗೆನೂ ಕೂಡ ಹೆಚ್ಚು ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ಒಂದು ಬಜೆಟ್ ಬಗ್ಗೆ ಪ್ರಮುಖವಾಗಿ ನಾವು ಇಷ್ಟೆಲ್ಲ ಮಾತಾಡಿದ್ವಿ. ಈಗ ಕಾಂಗ್ರೆಸ್ ನಾಯಕರು ಏನು ಒಂದು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಅಂತ ಮಾತಾಡೋದಕ್ಕೆ ನಮ್ಮ ಜೊತೆ ಐವನ್ ಡಿಸೋಜ್ ಅವರು ಇದ್ದಾರೆ. ಸರ್, ಪ್ರಮುಖವಾಗಿ ನಿಮ್ಮ ನಿರೀಕ್ಷೆ ಏನು ಸರ್? ಯಾಕಂದ್ರೆ ಕಳೆದ ಬಾರಿ ಒಂದು ಕೊರತೆ ಬಜೆಟ್ ಅನ್ನ ಮಂಡನೆ ಮಾಡಿದ್ರು. ಈ ಬಾರಿನೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಾಲದ ಮೊರೆ ಹೋಗಿದ್ದಾರೆ ಅನ್ನೋ ಮಾಹಿತಿ. ಏನು ಜನಪರ ಬಜೆಟ್ ಮಂಡನೆ ಮಾಡ್ತಾರಾ? ಈ ವರ್ಷ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ 4 ಲಕ್ಷ ಕೋಟಿಗೆ ಬಜೆಟ್ನ ಗಾತ್ರ ಹೋಗ್ತದೆ ಅಂತ ಹೇಳುವಂಥದ್ದು. ಮತ್ತು ಸಾಲದ ಬಗ್ಗೆ ಈ ಹಿಂದೆನೂ ಕೂಡ ಸಾಲ ಮಾಡ್ಕೊಂಡು ಬಂದಿದ್ದೀವಿ. ಅದು BJP ಇರ್ಬೋದು, ನಮ್ಮ ಇರ್ಬೋದು, ಯಾವುದೇ. ಇವಾಗ ಕೇಂದ್ರ ಬಜೆಟ್ ಕೂಡ ಇವತ್ತು ಕೋತ ಬಜೆಟೇ ಇದೆ. ಆದರೆ ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ನಾವು ಜನರಿಗೆ ಇವತ್ತು ಜಾಸ್ತಿ ಟ್ಯಾಕ್ಸೇಷನ್ ಹಾಕುವಾಗಿ ನಾವಿಲ್ಲ. ಜನರ ಎಲ್ಲ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ. ಇವತ್ತು ನೀವು ಹೇಳಿದಾಗೆ 40ರಿಂದ 60 ಲಕ್ಷ ಕೋಟಿ ರೂಪಾಯಿಗಳು ನಾವು ಇವತ್ತು ಗ್ಯಾರಂಟಿಗೆ ಇಡಬೇಕು. ಕಳೆದ ಬಾರಿ ನಾವು ಸುಮಾರು 57,000 ಕೋಟಿ ಇಟ್ಟಿದ್ದೆವು. ಈ ಸಲ ಇನ್ನೂ
ಸ್ವಲ್ಪ ಜಾಸ್ತಿ ಆಗತಕ್ಕಂಥ ಅವಕಾಶಗಳಿದ್ದಾವೆ. ಏನೇ ಇದ್ದರೂ ಕೂಡ ಉತ್ತಮವಾದ ಸಮಾಜದ ಎಲ್ಲ ವರ್ಗಗಳ ಜನರ ನಿರೀಕ್ಷೆಯನ್ನು ಮೀರಿಸುವಂಥ ರೀತಿಯಲ್ಲಿ ನಾವು ಬಜೆಟನ್ನು ಮಾಡ್ತಾರೆ. ಮತ್ತು ಇದು ಭಾಳ ಅನುಭವದ ಬಜೆಟು, ಸ್ವೀಟ್ 16 ಬಜೆಟು, 16ನೇ ಬಜೆಟ್ ಮಂಡನೆ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ಅಪಾರವಾದ ಅನುಭವ ಇದೆ. ಎಲ್ಲ ಸಮುದಾಯದ ಜೊತೆ ಮಾತಾಡಿಕೊಂಡಿದ್ದಾರೆ, ಎಲ್ಲ ಸಮುದಾಯದ ವಿಚಾರಗಳನ್ನು ತಿಳಿದುಕೊಂಡಿದ್ದಾರೆ. ಹಾಗಾಗಿ ಇದು ಒಂದು ಜನಸಾಮಾನ್ಯರ ಬಜೆಟ್ ಆಗಿ ಬರಬಹುದು ಅಂತ ನಿರೀಕ್ಷೆ ನಮ್ಮಲ್ಲಿದೆ. ನಿಮ್ಮ ಶಾಸಕರು ಕೂಡ ತುಂಬ ನಿರೀಕ್ಷೆಗಳಿದೆ. ಪ್ರತಿಯೊಂದು ಕ್ಷೇತ್ರಕ್ಕೆ 2 ವರ್ಷ ಆದ್ರೂ ಬರೀ 10 ಕೋಟಿ ಅಷ್ಟೇ ಅನುದಾನ ಸಿಕ್ಕಿರ್ತಕ್ಕಂಥದ್ದು ಅಂತ ಒಂದು ಅಸಮಾಧಾನ ನಿಮ್ಮ ಶಾಸಕರಲ್ಲೇ ಇದೆ. ಈ ಬಾರಿ ಶಾಸಕರ ಒಂದು ಅಸಮಾಧಾನ ನೀಗುತ್ತಾ? ಖಂಡಿತವಾಗಿ. ಯಾಕೆಂದರೆ ಈ ಸಲ ರೆವಿನ್ಯೂವನ್ನು ಇನ್ಕ್ರೀಸ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಎಲ್ಲಿ ಎಲ್ಲ ರೆವಿನ್ಯೂ ಹರಿದು ಹೋಗ್ತಾ ಇತ್ತು, ಲೆಕ್ಕಕ್ಕೆ ಬರದೇ ಇರುವಂಥದ್ದಿತ್ತು, ಅದನ್ನೆಲ್ಲ ಈ ಸಲ ಕ್ರೋಢೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಆಡಳಿತದಲ್ಲಿ ಬಿಗಿಯನ್ನು ಮಾಡಿದ್ದಾರೆ, ರೆವಿನ್ಯೂವನ್ನು ಜಾಸ್ತಿ ಸಂಗ್ರಹ ಮಾಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಏನು ಗ್ಯಾರಂಟಿಗಳಿಗೆ ದುಡ್ಡಿದ್ದು ಅದು ಒಂದು ಕಡೆ ಸೆಟಲ್ ಆಗಿದೆ. ಆಗ ಖಂಡಿತವಾಗಿ ಈ ಬಾರಿಯ ಬಜೆಟು ಶಾಸಕರಿಗೆ ಅಭಿವೃದ್ಧಿ ಕೆಲಸಕ್ಕೆ ಏನು ತೊಂದರೆ ಆಗದ ರೀತಿಯಲ್ಲಿ ಬಜೆಟು ಮಂಡನೆ ಆಗ್ತದೆ ಅಂತ ಹೇಳೋದು ನನ್ನ ಅಭಿಪ್ರಾಯ. ಸೊ ಇದು ರಾಕೇಶ್ ಸರ್, ಕಾಂಗ್ರೆಸ್ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಇವರು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಅಂದರೆ ನರೇಂದ್ರ ಮೋದಿ ಅವರು ಕೂಡ ಇಲ್ಲಿ ಕೊರತೆ ಬಜೆಟನ್ನು ಮಂಡನೆ ಮಾಡಿದರು. ಹಾಗಾಗಿ ನಮ್ಮ ಸರ್ಕಾರದಲ್ಲೂ ಕೂಡ ಇಂಥದ್ದು ಕೊರತೆ ಬಜೆಟ್ ಆಗ್ತಾ ಇದೆ, ಸಾಲದ ಮೊರೆ ಹೋಗ್ತಾ ಇದೀವಿ ಅನ್ನೋ ಮಾತನ್ನು ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ನಮ್ಮ ಜೊತೆ ಕೃಷಿ ಸಚಿವರು ಚಲುವರಾಯಸ್ವಾಮಿ ಅವರು ಬರ್ತಾ ಇದ್ದಾರೆ. ಅವರ ಏನಿದೆ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವರೇನಾದರೂ ಡಿಮ್ಯಾಂಡ್ ಇಟ್ಟಿದ್ದಾರಾ, ಅವರ ಒಂದು ಇಲಾಖೆಯ ಒಂದು ಭರವಸೆಗಳು ಈಡೇರುತ್ತೆ ಅಂತ ಸರ್ ನಿಮ್ಮ ಒಂದು ನಿರೀಕ್ಷೆ? ಈ ರಾಜ್ಯ ಭರವಸೆನೇ ಮುಖ್ಯಮಂತ್ರಿ ನಮ್ಮ ಇಲಾಖೆ ಭರವಸೆಲ್ವಾ ಅದನ್ನ ಮಂಡಿಸ್ತಾ ಇರ್ತಾರೆ ಸಿದ್ದರಾಮಯ್ಯನವರು. ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಸುಧಾರಣೆ ಅಂತ ಕಳೆದ 5 ವರ್ಷದಲ್ಲಿ ಮಾಡಿದಂಥ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥ ಮಾಡಿ ಇವತ್ತು ಜನಪರವಾದಂಥ ಬಜೆಟನ್ನು ಮಂಡಿಸ್ತಾರೆ. ಬಹುಶಃ ನಾನು ಅನೇಕ BJPಯ JD ಟೀಕೆ ಟಿಪ್ಪಣಿ ನೋಡಿದ್ದೀನಿ. ಕೆಲವರು ಚಪಲಕ್ಕೆ ಮಾತಾಡ್ತಾರೆ, ಕೆಲವರು ಆ ಸ್ಥಾನದಲ್ಲಿದ್ದು ಏನೋ ಅವರ ಪಾರ್ಟಿಯವರಿಗೆ ಶೋ ಅಪ್ ಮಾಡೋಕ್ಕೆ ಮಾಡ್ತಾರೆ, ಕೆಲವರು ಅನಾವಶ್ಯಕವಾದಂಥ ವಿಚಾರವನ್ನು ಒಬ್ಬ ಅವರ ಘನತೆ ಗೌರವ ಮೀರಿ ಮಾತಾಡ್ತಾರೆ. ಅದಷ್ಟು BJP ನಾಯಕರು ಹೇಳ್ತಾರೆ ಸಾಲ ಮಾಡಿ ತುಪ್ಪ ತಿನ್ನುವಂಥ ಬಜೆಟ್ ಕೊಡ್ತಾರೆ ಅಂತ. ಯಡಿಯೂರಪ್ಪನವರು ಬೊಮ್ಮಾಯಿಯೆಲ್ಲ ಖರೀದಿ ಮಾಡ್ಕೊಂಬಂದಿದ್ರೇನೋ. ಸೊ ಸಾಲ ಮಾಡಿ ತುಪ್ಪ ತಂದಿದ್ರು. ನಮ್ಮ ರಾಜ್ಯದ ಹಣಕಾಸಿನ ವ್ಯವಸ್ಥೆಯನ್ನು ಸಿದ್ದರಾಮಯ್ಯನವ್ರಿಗಿಂತ ಸುಧಾರಣೆ ತರ್ತಕ್ಕಂಥವ್ರು ನಾನು ಯಾರೂ ನೋಡೋಣ. ಸೊ ಇದು ಚಲುವರಾಯಸ್ವಾಮಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೆ ನಮ್ಮ ಜೊತೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಒಂದು ನಿರೀಕ್ಷೆಗಳು ಏನಿದೆ, ಅವ್ರ ಇಲಾಖೆಗೆ ಏನಾದರೂ ಗಿಫ್ಟನ್ನು CM ಕೊಡ್ತಾರ ಅಂತ ಕೇಳೋಣ. ಸರ್, ಪ್ರಮುಖವಾಗಿ ಇವತ್ತು ಮಂಡನೆ ಮಾಡ್ತಿದ್ದಾರೆ, ಏನಿದೆ ಸರ್ ನಿರೀಕ್ಷೆ? ನೋಡಿ, ಒಂದು ಸುಸ್ಥಿರವಾದಂಥ ಬಜೆಟ್ ಮಂಡನೆ ಆಗುತ್ತೆ. ಕರ್ನಾಟಕವನ್ನು ಆರ್ಥಿಕ ಪ್ರಗತಿ ಪರವಾಗಿ ಮತ್ತು ಹೆಚ್ಚಿನ ಉದ್ಯೋಗ ಸೃಷ್ಟಿಯಾಗಬೇಕನ್ನೋ ನಿಟ್ಟಿನಲ್ಲಿ ಬಜೆಟನ್ನು ಮಂಡಿಸೋ ಪ್ರಯತ್ನ ನಮ್ಮದು. ಈ ಬಾರಿನೂ ಕೂಡ ಸಾಲದ ಮೊರೆ ಹೋಗಿದ್ದಾರಂತೆ. ಸುಮಾರು 35ರಿಂದ 45 ಸಾವಿರ ಕೋಟಿಯಷ್ಟು ಸಾಲದ ಮೊರೆ ಹೋಗಿದ್ದಾರೆ ಬಜೆಟ್ನಲ್ಲಿ. ಸಾಲ ಅಂತೂ ಯಾವಾಗಲೂ ಇರ್ತದಲ್ಲ, ಕೇಂದ್ರ ಸರ್ಕಾರನೂ ತೊಗೋಬೇಕು, ರಾಜ್ಯ ಸರ್ಕಾರನೂ ತೊಗೋಬೇಕು. ಆದರೆ ಅದ್ರ ತೀರ್ಸೋ ಕೆಪಾಸಿಟಿನೂ ಇರಬೇಕಲ್ಲ. ಇವತ್ತು ನಾವು ಆದಾಯ ಜನ್ರೇಟ್ ಮಾಡ್ತೀವಿ, ನಮ್ಮ ತೆರಿಗೆ ಜನ್ರೇಟ್ ಮಾಡ್ತೀವಿ, ಅದೆಲ್ಲ ಅದಕ್ಕೆ ಹೋಗುತ್ತಲ್ವ. ಈ ಕೇಂದ್ರ ಸರ್ಕಾರನೂ ಸಾಲ ತಗೋತದೆ, ಬೇರೆ ರಾಜ್ಯ ಸರ್ಕಾರಗಳು ಸಾಲ ತಗೋತವೆ. ಆದರೆ ನಾವು ಕನ್ನಡಿಗರನ್ನ ಸಾಲದಲ್ಲಿ ಮುಳುಗಿಸ್ತಾ ಇಲ್ಲ ಅಲ್ಲ, ಆದಾಯ ಸೃಷ್ಟಿ ಮಾಡ್ತಾಯಿದ್ದೀವಿ, ತೆರಿಗೆ ಸೃಷ್ಟಿ ಮಾಡ್ತಾಯಿದ್ದೀವಿ. ಅದರಿಂದ ಏನಿದು ಏನು ವಿತಿನ್ ದ ಫ್ರೇಮ್ವರ್ಕ್ ಏನಿದೆ ಅಷ್ಟೇ ಮಾಡ್ತಾ ಇರೋದಲ್ಲ. ನಿಮ್ಮ ಇಲಾಖೆಗೆ ಏನಾದರೂ ಇಲ್ಲ, ಖಂಡಿತ ಅವಕಾಶಗಳು ಮತ್ತು ಸ್ಥಿರತೆ ಏನು ಆರ್ಥಿಕ ಚಟುವಟಿಕೆ ಹೆಚ್ಚಿಸುವಂಥ. ಓಕೆ ಆನಂದ್.